ರಾಜ್ಯದಲ್ಲಿ ಸತತವಾಗಿ ಸುರಿತಾ ಇರುವಂತಹ ಮಳೆ ಒಂದು ಕಡೆ ರೈತರಲ್ಲಿ ಸಂತಸವನ್ನು ಮೂಡಿಸಿದರೆ ಮತ್ತೊಂದು ಕಡೆ ಸಾಲು ಸಾಲು ಅವಾಂತರಗಳನ್ನು ಕೂಡ ಸೃಷ್ಟಿಸ್ತಾ ಇದೆ. ಹಾಗಾದ್ರೆ ಎಲ್ಲೆಲ್ಲಿ ಏನೇನು ಅವಾಂತರ ಮಳೆಯಿಂದ ಸೃಷ್ಟಿಯಾಗಿದೆ ಅನ್ನೋದರ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತೀವಿ. ಮೊದಲನೇದಾಗಿ ಹಾಸನ ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ವರುಣನ ಅಬ್ಬರ ಜೋರಾಗ್ತಾ ಇದೆ. ಭಾರೀ ಮಳೆಗೆ ಕೊಚ್ಚಿ ಹೋಗಿದೆ ಸೇತುವೆ. ಸಕಲೇಶಪುರ ತಾಲೂಕಿನ ಮಾರನಹಳ್ಳಿ ಬಳಿ ಈ ಘಟನೆ ನಡೆದಿರುವಂತಹದ್ದು. ಮೊನ್ನಪ್ಪ ಎಂಬುವರಂತಹ ಮನೆಗೂ ಕೂಡ ನೀರು ನುಗ್ಗಿದೆ. ಸದ್ಯ ಮನೆಯಲ್ಲಿ ಸಿಲುಕಿದ್ದಾರೆ ವೃದ್ಧ ದಂಪತಿ. ಮನೆಯನ್ನು ತೆರವು ಮಾಡಲಿಕ್ಕೆ ಪರ್ಯಾಯ ಮಾರ್ಗವಿಲ್ಲದೆ ಸಂಕಷ್ಟವನ್ನು ಅನುಭವಿಸಬೇಕಾದಂತಹ ಪರಿಸ್ಥಿತಿ. ಸಕಲೇಶಪುರ ತಾಲೂಕಿನ ಮಾರನಹಳ್ಳಿ ಬಳಿ ನಡೆದಿರುವಂತಹ ಘಟನೆ ಇದು. ಚೆಕ್ ಪೋಸ್ಟ್ ಮುಂಭಾಗದಲ್ಲಿ ರಸ್ತೆಗೆ ಅಡ್ಡಲಾಗಿ ನಿರ್ಮಿಸಲಾಗಿತ್ತು ಸೇತುವೆಯನ್ನ. ಮಾರನಹಳ್ಳಿ ಗ್ರಾಮಾಂತರ ಪೊಲೀಸ್ ಠಾಣೆಯ ಚೆಕ್ ಪೋಸ್ಟ್ ಕಳಪೆ ಕಾಮಗಾರಿಯ ಕಾರಣ ಅಂತೇಳಿ ಗ್ರಾಮಸ್ಥರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಇದು ಹಾಸನದಲ್ಲಿ ಮುಂಗಾರು ಮಳೆ ಸೃಷ್ಟಿಸಿರುವಂತಹ ಅವಾಂತರ. ನೀವು ಕೂಡ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ಭಾರೀ ಮಳೆ, ಸೇತುವೆ ಕೊಚ್ಕೊಂಡು ಹೋಗಿದೆ. ಸಕಲೇಶಪುರ ತಾಲೂಕಿನ ಮಾರನಹಳ್ಳಿ ಬಳಿ ಘಟನೆ ನಡೆದಿದೆ. ಚೆಕ್ ಪೋಸ್ಟ್ ಮುಂಭಾಗದಲ್ಲಿ ರಸ್ತೆಗೆ ಅಡ್ಡಲಾಗಿ ನಿರ್ಮಿಸಿದಂತಹ ಸೇತುವೆ ಇದು. ನೀವು ಕೂಡ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ಈ ಸೇತುವೆ ಸಂಪೂರ್ಣವಾಗಿ ಕೊಚ್ಕೊಂಡು ಹೋಗಿರುವ ಪರಿಣಾಮ ಈಗ ಆ ಮನೆ ಕಾಣಿಸ್ತಿದೆಯಲ್ಲ, ಅವರು ಸಂಕಷ್ಟದಲ್ಲಿ ಸಿಲುಕೊಂಡಿರುವಂಥದ್ದು. ಕಾರಣ ಇತ್ತ ಮನೆಯಲ್ಲೂ ಇರೋಕ್ಕಾಗದೆ, ಈ ಕಡೆ ಹೊರಗೂ ಬರೋಕ್ಕಾಗದೆ ಒಂದು ರೀತಿಯ ಅಡಕತರಿಯ ಪರಿಸ್ಥಿತಿಯಲ್ಲಿ ಸಿಲುಕಿಕೊಂಡಿದ್ದಾರೆ. ಅವರನ್ನು ರಕ್ಷಿಸುವಂತಹ ಕೆಲಸಗಳು ಕೂಡ ಆಗ್ತಾ ಇದೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಈ ಸೇತುವೆ ಕುಸಿಯೋದಕ್ಕೆ ಕಳಪೆ ಕಾಮಗಾರಿ ಕಾರಣ ಅನ್ನೋದು ಸ್ಥಳೀಯರ ಆರೋಪ ಆಗಿರುವಂಥದ್ದು. ಸ್ಥಳೀಯ ಅಧಿಕಾರಿಗಳ ವಿರುದ್ಧವೂ ಕೂಡ ಈಗ ಆಕ್ರೋಶವನ್ನು ಹೊರಹಾಕ್ತಾ ಇರುವಂಥದ್ದು. ನೀವು ಕೂಡ ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಿ. ನೋಡಿ ಯಾವ ರೀತಿ ಸೇತುವೆ ಕುಸಿದು ಬೀಳ್ತು ಅಂಥೇಳಿ. ಅಷ್ಟರ ಮಟ್ಟಿಗೆ ನೀರಿನ ಅಬ್ಬರ ಇದೆ. ಹಾಸನ ಜಿಲ್ಲೆಯಲ್ಲಿ ಕಳೆದ 4 ದಿನಗಳಿಂದ ಎಡೆಬಿಡದೆ ಮಳೆ ಸುರಿತಾ ಇದೆ. ಭಾರಿ ಮಳೆಗೆ ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತಗೊಂಡಿದೆ. ಅದರಲ್ಲೂ ಮಲೆನಾಡು ಭಾಗವಂತಹ ಸಕಲೇಶಪುರದಲ್ಲಿ ನಿರಂತರವಾಗಿ ಸುರಿತಾ ಇರತಕ್ಕಂತಹ ಮಳೆಯಿಂದಾಗಿ ಹಲವು ಅನಾಹುತಗಳು ಸಂಭವಿಸಿದೆ. ಈ ಇತ್ತೀಚೆಗಷ್ಟೇ ನಿರ್ಮಾಣ ಮಾಡಿದಂಥ ಒಂದು ಕಿರಿ ಸೇತುವೆಯು ಭಾರಿ ಪ್ರಮಾಣದ ಮಳೆ ನೀರಿಗೆ ಕೊಚ್ಚೋಗಿರ್ತಕ್ಕಂಥದ್ದು. ಈಗ ನೀವು ದೃಶ್ಯದಲ್ಲಿ ಗಮನಿಸಬಹುದು. ಇದು ಸಕಲೇಶಪುರ ತಾಲೂಕಿನ ಮಾರನಹಳ್ಳಿ ಗ್ರಾಮ. ಈ ಮಾರನಹಳ್ಳಿ ಗ್ರಾಮದ ಹೊನ್ನಣ್ಣ ಅನ್ನೋರ ಮನೆಗೆ ಈಗ ಒಂದು ಸೇತುವೆಯನ್ನ ನಿರ್ಮಾಣ ಮಾಡಿ ರಸ್ತೆಯನ್ನು ನಿರ್ಮಾಣ ಮಾಡಲಾಗಿತ್ತು. ಆದರೆ ನಿರಂತರವಾಗಿ ಸುರಿತಾ ಇರತಕ್ಕಂತಹ ಮಳೆಯಿಂದಾಗಿ 2 ತಿಂಗಳ ಹಿಂದಷ್ಟೇ ನಿರ್ಮಾಣ ಮಾಡಿದಂತಹ ಸೇತುವೆ ಕೊಚ್ಚಿ ಹೋಗಿದೆ. ಹೀಗಾಗಿ ಅವರ ಮನೆಗೆ ಹೋಗ್ಲಿಕ್ಕೆ ಈಗ ಸಂಪೂರ್ಣವಾಗಿ ಸಂಪರ್ಕ ಕಡಿತಗೊಂಡಿದೆ. ಅವರ ಮನೆಯಲ್ಲಿ ವಯಸ್ಸಾದವರು ಹಾಗೂ ಒಬ್ಬರು ರೋಗಿಯೂ ಸಹ ಇದ್ದಾರೆ. ಹಾಗಾಗಿ ಅವ್ರನ್ನ ಅಲ್ಲಿಂದ ಹೊರಗೆ ಕರೆ ತರಬೇಕು. ಆದರೆ ಈ ಮಾರ್ಗದಲ್ಲಿ ಯಾವುದೇ ರಸ್ತೆ ಇಲ್ಲದ್ರಿಂದ ಅವರು ಮನೆಯಿಂದ ಹೊರಗೆ ಬರುವುದು ಕಷ್ಟವಾಗಿದೆ. ಅವರೀಗ ಮನೆಯೊಳಗೆ ಸಿಲುಕಿಕೊಂಡಿದ್ದಾರೆ. ಯಾಕೆಂದ್ರೆ ಇತ್ತೀಚೆಗಂತೆ ನಿರ್ಮಾಣ ಮಾಡಿದ ರಸ್ತೆ ಏನಿದೆ ಇದು ಸಂಪೂರ್ಣವಾಗಿ ಕಳಪೆ ಕಾಮಗಾರಿಯಿಂದ ಕೂಡಿದ್ರಿಂದ ಅದು ಕುಸಿದು ಹೋಗಿದೆ ಅಂತೇಳಿ ಸ್ಥಳೀಯರು ಆಕ್ರೋಶವನ್ನ ಹೊರಹಾಕ್ತಾ ಇದೆ. ಈಗ ಮನೆಯಲ್ಲಿ ಒಬ್ರು ವಯೋವೃದ್ಧೆ ಹಾಗೂ ಒಬ್ರು ಏನು ಅನಾರೋಗ್ಯಕ್ಕೆ ತುತ್ತಾಗದವರಿದ್ದಾರೆ. ಅವ್ರನ್ನ ಹೊರಗಡೆ ಕರೆದುಕೊಂಡು ಬರಲು ಬೇರೆ ಯಾವುದೇ ಮಾರ್ಗವಿಲ್ಲ. ಈಗ ಸ್ಥಳೀಯರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಕೇಳೋಣ. ಸರ್ ಹೇಳಿ, ಈ ಸೇತುವೆನ ಯಾವಾಗ ನಿರ್ಮಾಣ ಮಾಡಿದ್ದು, ಅಲ್ಲಿ ಯಾರಿದ್ದಾರೆ ಸರ್? ಸರ್ 2 ತಿಂಗಳು ಹಿಂದೆ ತಾನೇ ಈ ಸೇತುವೆಯನ್ನು ಹೊಸದಾಗಿ ರೆಡಿ ಮಾಡಿದ್ರು. ಹಳೆ ಸೇತುವೆ ಇತ್ತು, ಅದನ್ನು ತೆಗೆದು ಹೊಸದಾಗಿ ಸೇತುವೆ ನಿರ್ಮಾಣ ಮಾಡಿದರು. ಇವಾಗ ನೋಡಿ, ಮೊನ್ನೆ 4 ದಿವಸದಿಂದ ಸತತವಾಗಿ ಕಂಟಿನ್ಯೂ ಮಳೆ ಬರ್ತಾ ಇದೆ. ಆ ಮಳೆಯಿಂದ ಸೇತುವೆ ಸಂಪೂರ್ಣ ಕೊಚ್ಚೋಗಿದೆ. ಅವರು ಮೋಣಪ್ಪ ಅಂತ ಅವರು ಮನೆ ಓನರು, ಅವರಿಗೂ ಸಹ ವಯಸ್ಸಾಗಿದೆ. ಅವರಿಗೀಗ ಅವರು ಆ ಮನೆಯಿಂದ ರೋಡಿಗೆ ಬರಬೇಕು ಅಂದರೆ ಒಂದು 5 ಕಿಲೋಮೀಟರ್ ಸುತ್ತಿಗೆ ಕಾಲು ದಾರಿಯಲ್ಲಿ ಗುಡ್ಡದಲ್ಲಿ ಬರಬೇಕು. ಬೇರೆ ಯಾವುದೇ ಥರದ ಅವರಿಗೆ ರಸ್ತೆ ಸಂಪರ್ಕ ಇಲ್ಲ. ಇದಕ್ಕೆ ಬೇಗ ನಿಮ್ಮ ಟಿ ವಿ ಮುಖಾಂತರ ಇವ್ರನ್ನ ಕೇಳ್ಕೊಳ್ತೀವಿ, ಇವರಿಗೊಂದು ಶೀಘ್ರ ಪರಿಹಾರ ಕೊಡಿಸ್ಬೇಕಂತ ಕೇಳ್ಕೊಳ್ತಿದ್ದೀವಿ ಸರ್. ಎಷ್ಟು ದಿನದಿಂದ ಮಳೆ ಆಗ್ತಿದೆ, ಇಲ್ಲಿ ಏನೆಲ್ಲ ಅನಾಹುತ ಆಗಿದೆ? ಬಸ್ಗಳನ್ನೆಲ್ಲ ಡೈವರ್ಟ್ ಮಾಡ್ತಾ ಇದ್ದೀವಿ, ಏನಕ್ಕೆ? ಇವಾಗ ನೋಡಿ, ಅಲ್ಲಿ ರಸ್ತೆ ನ್ಯಾಷನಲ್ ಹೈವೇ 75 ಇದು ಕಾಮಗಾರಿ ನಡೀತಾ ಇದೆ. ಇದು ಕಳಪೆ ಕಾಮಗಾರಿ ಅಂತ ನಾವೇ ಹೇಳ್ತೀವಿ. ಯಾಕಂದರೆ ಒಂದು ರಸ್ತೆ ಕಾಮಗಾರಿ ಮಾಡಬೇಕಾದ್ರೆ ಅವರು ಸೈಡ್ ವಾಲ್ ಎಲ್ಲ ಕಟ್ಟಬೇಕು. ಅಲ್ಲಿ ಸೈಡ್ ವಾಲ್ ಯಾವುದೇ ಥರದ ಸೈಡ್ ವಾಲ್ ಇಲ್ಲ, ಬೇಕಾಬಿಟ್ಟು ಮಣ್ಣು ತೆಗೆದು ಹಾಕಿದ್ದಾರೆ. ಇವಾಗ ನೋಡಿ, ಇಲ್ಲಿ ಮಂಗಳೂರಿಂದ ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಎಲ್ಲ ಚಿಕ್ಕ ಗಾಡಿಗಳೆಲ್ಲ ಕಾಡುಮನೆ ಮಾರ್ಗ, ಮಾರನಹಳ್ಳಿಯಿಂದ ಕಾಡುಮನೆ ಮಾರ್ಗವಾಗಿ ಕಳಿಸ್ತಾ ಇದ್ದಾರೆ. ಇಲ್ಲಿ ಔಟ್ ಪೋಸ್ಟ್ ಇದೆ, ಅದ್ರ ಪಕ್ಕದಲ್ಲಿ ರಸ್ತೆ ಇದೆ, ಕಾಡುಮನೆ ರಸ್ತೆ. ಆ ಪಕ್ಕದಲ್ಲಿ ಅದರಲ್ಲಿ ಹೋಗ್ತಾ ಇದ್ದಾವೆಲ್ಲ. ಈಗ ನೋಡಿ, ದೊಡ್ಡ ವೆಹಿಕಲ್ಲು ಎಲ್ಲ ಸ್ಟಾಪ್ ಆಗಿದ್ದಾವೆ, ಯಾವುದೂ ಹೋಗ್ತಾ ಇಲ್ಲ, ಚಿಕ್ಕ ಗಾಡಿ ಮಾತ್ರ ಹೋಗ್ತಾ ಇದೆ. ಇದೆಲ್ಲ ಕಾರಣನೇ ಈ ರಸ್ತೆ ಕಳಪೆ ಕಾಮಗಾರಿ ಅಂತ ನಾವು ಹೇಳ್ತೀವಿ ಸರ್. ಈಗ ಮಳೆ ಸಿಕ್ಕಾಪಟ್ಟೆ ಬರ್ತಾ ಇದೆ, ಅಲ್ಲದೆ ಸಾಕಷ್ಟು ಅನಾಹುತ ಇದೆ. ಈಗ ಎಲ್ಲದಕ್ಕೂ ಪರಿಹಾರ ಸಿಗ್ತಾ ಇದೆಯಾ, ಸ್ಪಂದಿಸ್ತಾ ಇದ್ದಾರಾ? ಇಲ್ಲ ಸರ್, ಇದುವರೆಗೂ ಯಾರೂ ಬಂದಿಲ್ಲ. ನೋಡಿ, ಈ ರಸ್ತೆ ಬೆಳಿಗ್ಗೆ 11ವರೆಗೆ ಕೊಚ್ಚೋಯ್ತು. ಇದುವರೆಗೂ ಜಿಲ್ಲಾಡಳಿತ ಆಗಲಿ ತಾಲೂಕು ಆಡಳಿತ ಆಗಲಿ ಯಾರೂ ಬಂದಿಲ್ಲ ಸರ್ ಇದುವರೆಗೂ.
ಈಗ ಅವರು ಮನೆಯಿಂದ ಈಗ ಹೊರಗೆ ಬರ್ಬೇಕಾದ್ರೆ ಒಬ್ರು ವಯೋವೃದ್ಧರು ಇದ್ದಾರೆ ಅಂದ್ರೆ ಅನಾರೋಗ್ಯ, ಅವ್ರು ಹೊರಗಡೆ ಬರ್ಬೇಕಾದ್ರೆ ಹೇಗೆ ದಾರಿ ಮತ್ತೆ ಈಗ? ಹೊರಗಡೆ ಬರ್ಬೇಕಾದ್ರೆ ಒಂದು 5 ಕಿಲೋಮೀಟರ್ ಆ ಕಡೆ ಗುಡ್ಡದಲ್ಲಿ ನಡ್ಕೊ ಬರ್ಬೇಕು ಸರ್. ಯಾವುದೇ ಥರ ರಸ್ತೆ ಇಲ್ಲ. ಅವ್ರು ನಡ್ಕೊಂಡು ಈ ಮಳೆಯಲ್ಲಿ ನೋಡಿ ಆ ಗುಡ್ಡದ ಮೇಲೆ ಬರಬೇಕು. ಇದು ಸ್ಥಳೀಯರು ಹೇಳ್ತಾ ಇರ್ತಕ್ಕಂಥದ್ದು. 4 ದಿನಗಳಿಂದ ಸತತವಾಗಿ ಮಳೆ ಆಗ್ತಾ ಇದೆ. ಮಳೆ ಆಗ್ತಿದ್ರು ಸಹ ತಾಲೂಕು ಆಡಳಿತ ಆಗಲಿ ಜಿಲ್ಲಾಡಳಿತ ಆಗಲಿ ಸರಿಯಾದ ರೀತಿಯಲ್ಲಿ ಸ್ಪಂದಿಸ್ತಾ ಇಲ್ಲ. ಶಿರಾಡಿಘಾಟ್ ರಸ್ತೆಯಲ್ಲಿ ಭೂಕುಸಿತವೂ ಸಹ ಆಗಿದೆ. ಇಲ್ಲಿದ್ದಂತಹ ಏನು ಒಂದೇ ಒಂದು ನಿವಾಸಕ್ಕೆ ರಸ್ತೆಗೆ ಕಿರು ಸೇತುವೆಯನ್ನು ನಿರ್ಮಾಣ ಮಾಡಲಾಗಿತ್ತು. ಆ ಸೇತುವೆ ಹಾಗೂ ರಸ್ತೆಯು ಕೊಚ್ಚಿ ಹೋಗಿದೆ. ಈಗ ಅವರೆಲ್ಲರೂ ಸಹ ಮನೆ ಒಳಗೆ ಸಿಲುಕಿಕೊಂಡಿದ್ದಾರೆ. ಆದಷ್ಟು ಬೇಗ ತಾಲೂಕು ಆಡಳಿತ ಅಥವಾ ಜಿಲ್ಲಾಡಳಿತ ಅವರಿಗೆ ಸ್ಪಂದಿಸಿ ಅವ್ರನ್ನ ಮನೆಯಿಂದ ಹೊರಗೆ ತರಬೇಕು ಅಂತ ಹೇಳಿ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ಶಶಿಧರ್ ಬಿಸಿ, ಪಬ್ಲಿಕ್ ಟಿವಿ, ಸಕಲೇಶ್ಪುರ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಲಿಕ್ಕೆ ಸ್ಥಳೀಯ ಹರೀಶ್ ಅಂತ ಹೇಳಿ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಮಾತನಾಡಿಸ್ತಾ ಹೋಗೋಣ. ಹರೀಶ್ ಅವರ ನಮಸ್ತೆ. ನಮಸ್ತೆ ಸರ್. ಏನಾಗಿದೆ ಅಲ್ಲಿ ಸಮಸ್ಯೆ ಅಂತ? ಸರ್ ಏನಿಲ್ಲ, ಅವ್ರದ್ದು ಹಳೆ ಒಂದು ಕಿರು ಸೇತುವೆ ಇತ್ತು, ಅದನ್ನ ತೆಗೆದ್ಬಿಟ್ಟು ಎತ್ತಿನೊಳ್ಳೆ ಪ್ರಾಜೆಕ್ಟ್ ಅವರು ಒಂದು ಹೊಸ ಕಿರು ಸೇತುವೆ ನಿರ್ಮಾಣ ಮಾಡ್ಕೊಟ್ರು. 2 ತಿಂಗಳಾಗಿದೆ ಅಷ್ಟೇ. ಓಕೆ. ಅದು ತುಂಬಾ ಕಳಪೆ ಕಾಮಗಾರಿ. ಆದ್ರಿಂದ ಈಗ 4 ದಿವಸದಿಂದ ಮಳೆ ಬರ್ತಾ ಇದೆ. ಮಳೆ ಬಂದು ಪೂರ್ತಿ ಆ ಸೇತುವೆ ಏನು ಇಲ್ಲ ಸರ್. ಅವ್ರಿಗೆ ಈಗ ನಡೆದಾಡಕ್ಕೂ ಕಾಲ್ದಾರಿನ ಸಮೇತ ಇಲ್ಲ. ಅವ್ರಿಗೆ ನಾವು ನಡ್ಕೊಂಡು ಹೈವೇ ರೋಡಿಗೆ ಬರ್ಬೇಕು ಅಂದ್ರೆ ಒಂದು ಗುಡ್ಡದಲ್ಲಿ ಒಂದು 2-3 ಕಿಲೋಮೀಟರ್ ಸುತ್ತಿಗೆಂದು ಬರ್ಬೇಕು ಸರ್. ಒಂದೇ ಮನೆ ಇರೋದಾ ಹೇಗೆ ಅದು? ಒಂಟಿ ಮನೆ ಇದೆ ಸರ್. ಅವರಲ್ಲಿ ಒಬ್ರು ಪೇಷಂಟ್, ಅವರು ವಯಸ್ಸಾದವರು ಇದ್ದಾರೆ. ಅವರು ಮನೇಲಿಲ್ಲ, ಇವಾಗ ಮೈಸೂರಿಂದ ಬರ್ತಾ ಇದ್ದಾರೆ, ಮೋನಪ್ಪ ಅಂತ. ಅವರು ಅಲ್ಲಿ ಅವ್ರ ಮಹಿಳೆ ಮಾತ್ರ ಮನೇಲಿದ್ದಾರೆ. ಈಗ ಮನೆ ಹತ್ರವೆಲ್ಲ ಹೋಗಕ್ ಬಂದ್ವಿ. ಅವ್ರೀಗ ಮೈಸೂರಿಂದ ಬರ್ತಾ ಇದ್ದಾರೆ. ಇವಾಗ ಅದಕ್ಕೆ ತಾತ್ಕಾಲಿಕವಾಗಿ ಏನಾರು ಒಂದು ಅವರಿಗೆ ನಡೆದಾಡಕ್ಕೆ ಏನಾರು ಒಂದು ತಾತ್ಕಾಲಿಕ ವ್ಯವಸ್ಥೆ ಮಾಡ್ಕೊಡ್ಬೇಕು ಸರ್. ಓಕೆ. ಈ ಸಮಸ್ಯೆ ಇದೇ ಮೊದಲ, ಈ ಹಿಂದೆನೂ ಇದೇ ರೀತಿ ಸಮಸ್ಯೆ ಏನಾದ್ರು ಕಾಣಿಸ್ಕೊಂಡಿತ್ತಾ? ಇಲ್ಲ ಸರ್, ಇದೇ ಮೊದಲು ಆಗಿದ್ದು. ಆದ್ರೆ ಅವರಿಗೆ ಹಳೆ ಸೇತುವೆ ಇತ್ತು, ಅದ್ರಲ್ಲಿ ಆರಾಮಾಗಿ ಹೋಗ್ತಾ ಇದ್ರು. ಈಗ ಎತ್ತಿನೊಳ್ಳೆ ಪ್ರಾಜೆಕ್ಟ್ ಅವರು ಹೊಸ ಸೇತುವೆ ಮಾಡ್ಕೊಟ್ರು. ಅದು ಮಾಡಿ ಇನ್ನು ಎಷ್ಟು 2 ತಿಂಗಳು ಕಂಪ್ಲೀಟ್ ಆಗಿಲ್ಲ ಸರ್. ಆಗ್ಲೇ ಈಗ ಮಳೆಯಲ್ಲಿ ಪೂರ್ತಿ ಹೋಗ್ಬಿಟ್ಟಿದೆ. ಏನು ಕಳಪೆ ಕಾಮಗಾರಿ ಆಗಿದೆ ಅಂತ? ಕಳಪೆ ಕಾಮಗಾರಿ 100% ಹೌದು ಸರ್. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಥಳೀಯ ಅಧಿಕಾರಿಗಳ ಗಮನಕ್ಕೆ ಏನಾದ್ರು ತಂದಿದ್ರಾ ಹೇಗೆ ನೀವು? ಇವಾಗ ನಾವು ಅವ್ರ ಪಂಚಾಯತಿ PD ಅವರಿಗೆ ಗಮನಕ್ಕೂ ತಂದಿದೀವಿ. ಅವರು ಬಂದಿದ್ದಾರೆ, ಬಂದು ನೋಡ್ಕೊಂಡು ಹೋಗಿದಾರಂತೆ. ಅವ್ರ ಯಾರೋ ಒಬ್ಬರನ್ನ ಅವರು ಆಫೀಸರ್ ಯಾರೋ ಒಬ್ರು ಹುಡುಗ ಬಂದಿದ್ರು, ಬಂದು ನೋಡ್ಕೊಂಡು ಹೋಗಿದ್ದಾರೆ. ಈಗ ಅವರಿಗೆ ತಾತ್ಕಾಲಿಕ ಸೇತುವೆ ಆಗ್ಬೇಕಲ್ಲ ಸರ್ ನಡ್ಕೊಂಡ್ ತಿರ್ಗಾಡ್ಲಿಕ್ಕೆ. ಈಗ ಅವ್ರಿಗೆ ನಡ್ಕೊಂಡ್ ತಿರ್ಗಾಡಕ್ಕೂ ಇಲ್ಲ ಸರ್ ಅಲ್ಲಿ. ಓಕೆ. ಯಾಕಂದ್ರೆ ಅವರು ಮನೇಲಿ ಒಬ್ರು ಪೇಷಂಟ್ ಇದ್ದಾರೆ, ಮೋನಪ್ಪ ಅವ್ರ ಮಿಸಸ್ಗೆ, ಅವರಿಗೂ ಹುಷಾರಿಲ್ಲ, ಪೇಷಂಟ್ ಇದ್ದಾರೆ. ಹಂಗಾಗಿ ಇದು ಅವ್ರಿಗೆ ತುಂಬಾ ತೊಂದರೆ ಆಗ್ತಿದೆ ಸರ್ ಇವಾಗ. ಓಕೆ, ಥ್ಯಾಂಕ್ ಯು ಹರೀಶ್ ಅವರೇ, ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ದಕ್ಕಾಗಿ. ಇದು ಸ್ಥಳೀಯರಾಗಿರುವಂತಹ ಹರೀಶ್ ಅವರ ಮಾತು. ತಾತ್ಕಾಲಿಕ ಸೇತುವೆಯನ್ನಾದರೂ ನಿರ್ಮಿಸ್ಕೊಡ್ಬೇಕು, ಹಿರಿಯ ಜೀವಗಳ ಮನೆಯಲ್ಲಿದ್ದಾವೆ, ಅವ್ರಿಗೆ ತೊಂದರೆ ಆಗ್ತಾ ಇದೆ ಅನ್ನೋದು ಅವರ ಮನವಿ ಆಗಿರುವಂಥದ್ದು.